ಹಾಯ್ ಮುದ್ದು ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ SK ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನವೋದಯ ವಿದ್ಯಾಲಯ ಸಮಿತಿ ಇವರು ಈಗ ಹೊಸದಾದ ಒಂದು ನೋಟಿಫಿಕೇಷನ್ನ ಕಳಿಸಿರುತ್ತಾರೆ. ಏನಪ್ಪ ಅಂದರೆ, ಈ ನವೋದಯ ಅಪ್ಲಿಕೇಶನ್ನ ಹಾಕುವುದು, ನವೋದಯ ಎಕ್ಸಾಮ್ ಅಪ್ಲಿಕೇಶನನ್ನು ಹಾಕುವಂಥದ್ದು ಕಳಿಸಿರುತ್ತಾರೆ. ಆ ಒಂದು ಸಮಯಕ್ಕೆ ತಕ್ಕ ಹಾಗೆ ನೀವೆಲ್ಲರೂ ಒಂದು ಅಪ್ಲಿಕೇಶನನ್ನು ಹಾಕಬೇಕು. ಅದೇ ರೀತಿಯಾಗಿ ಎಕ್ಸಾಮ್ ಡೇಟನ್ನು ಸಹ ಅನೌನ್ಸ್ ಮಾಡಿರುತ್ತಾರೆ. ಈ ಎರಡೂ ಡೇಟ್ಗಳನ್ನ ಗಮನದಲ್ಲಿಟ್ಟುಕೊಂಡು ನೀವು ಅಪ್ಲಿಕೇಶನ್ ಹಾಕಿಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, 31/7/2027ಕ್ಕೆ ಈ ಒಂದು ಅಪ್ಲಿಕೇಶನ್, ನವೋದಯ ಅಪ್ಲಿಕೇಶನ್ ಹಾಕೋದನ್ನು ಲಾಸ್ಟ್ ಡೇಟ್ ಕೊಟ್ಟಿರುತ್ತಾರೆ. ಇದೇ ತಿಂಗಳು 31ನೇ ತಾರೀಕಿನಂದು ಕೊಟ್ಟಿರುವಂಥದ್ದು. ಇದನ್ನು ಆ ಟೈಮ್ ಒಳಗಡೆ ಎಲ್ಲರೂ ಆ ಒಂದು ಅರ್ಜಿ ಫಾರ್ಮನ್ನು ಹಾಕ್ಕೊಳ್ಳಿ. ಸರ್, ನಮಗೆ ಅರ್ಜಿ ಹಾಕಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಯಾವ್ಯಾವ ಡಾಕ್ಯುಮೆಂಟ್ಸ್ ಹಾಕಬೇಕು ಅವೆಲ್ಲ ಹೇಳಿಕೊಡ್ತೀನಿ. ಆ ರೀತಿ ಆ ಡಾಕ್ಯುಮೆಂಟೆಲ್ಲ ತಗೊಂಡು ನೀವು ಸೈಬರ್ ಸೆಂಟರಿಗೆ ಹೋಗಿ ಈ ಒಂದು ನವೋದಯ ಅಪ್ಲಿಕೇಶನನ್ನು ಹಾಕ್ಕೋಬೋದು. ಅದೇ ರೀತಿ ಡೇಟ್ ಅಂದರೆ ಎಕ್ಸಾಮ್ ಡೇಟ್ ಯಾವತ್ತಿದೆ? 28/11/2026. ಎಕ್ಸಾಮ್ ಡೇಟ್ ಸಹ ಏನು ಭಾಳ ತಿಂಗಳೇನು ಉಳಿದಿರೋಕ್ಕಿಲ್ಲ, ಹೌದಾ? ಹಾಗಾಗಿ ಎಲ್ಲರೂ ನೀಟಾಗಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಳ್ಳಿ. ಓಕೆ, ಇವಾಗ ನಾನು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನೋಡಿಕೊಳ್ಳಿ. ನವೋದಯ ವಿದ್ಯಾಲಯಕ್ಕೆ ಪ್ರವೇಶ ಅರ್ಜಿ ಹಾಕಲು ಬೇಕಾಗುವ ದಾಖಲಾತಿಗಳು ಅಂತ ನಾನು ಹೇಳಿದ್ದೆ. ಇವಾಗ ಅದರ ಒಂದು ಲಿಸ್ಟನ್ನು ಕೊಡ್ತಾ ಇದ್ದೇನೆ, ನೋಡಿಕೊಳ್ಳಿ. ವಿದ್ಯಾರ್ಥಿಯ ಭಾವಚಿತ್ರ, ನೆಕ್ಸ್ಟ್ ವಿದ್ಯಾರ್ಥಿಯ ಆಧಾರ್ ನಂಬರ್, ನೆಕ್ಸ್ಟ್ ವಿದ್ಯಾರ್ಥಿಯ ಪೆನ್ ನಂಬರ್, ನೆಕ್ಸ್ಟ್ ವಿದ್ಯಾರ್ಥಿಯ ಅಪ್ಪರ್ ID, ನೆಕ್ಸ್ಟ್ ವಿದ್ಯಾರ್ಥಿಯ ಸಹಿ, ನೆಕ್ಸ್ಟು ಪಾಲಕರ ಸಹಿ, ನೆಕ್ಸ್ಟ್ ವಿದ್ಯಾರ್ಥಿ ಜಾತಿ ಪ್ರಮಾಣ ಪತ್ರ ಯಾವುದಿರ್ತೈತೋ ಅದು, OBC SC ST ಇರುವಂಥದ್ದು. ನೆಕ್ಸ್ಟ್ ಇದು ಕಡ್ಡಾಯವಾಗಿ ಎಲ್ಲವೂ ಬೇಕೇ ಬೇಕು. ಮೊದಲಿಗೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೊಂಡು ನಂತರ ನೀವು ಸೈಬರ್ ಸೆಂಟರ್ಗೆ ಹೋಗಿ ನಿಮ್ಮ ಮಗುವಿನಿಗೆ ನವೋದಯ ಅಪ್ಲಿಕೇಶನನ್ನು ಹಾಕ್ಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು. ನಿಮಗೆ ಯಾವುದಾದರೂ ಮಾಹಿತಿ ಡೌಟ್ ಬಂದಲ್ಲಿ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.